ಸಿದ್ದರಾಮಯ್ಯ ಶಿಷ್ಯನ ವಿರುದ್ಧ ಕೆರಳಿದ್ರ ಮಲ್ಲಿಕಾರ್ಜುನ ಖರ್ಗೆ. ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಖರ್ಗೆ ಕೆಂಡಾಮಂಡಲ. ರಾಜಣ್ಣನಿಗೆ ಸುಮ್ಮನಿದ್ರೆ ಸರಿ ಅಂದ್ರ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶಕ್ಕೆ ರಾಜಣ್ಣ ಫುಲ್ ತಂಡ. ಪದೇ ಪದೇ ಬಹಿರಂಗ ಹೇಳಿಕೆ ನೀಡ್ತಿರೋ ಕೆಎನ್ ರಾಜಣ್ಣ ಮಾತಿನಿಂದ ಆಂತರಿಕ ಕಚ್ಚಾಟ ಬಟಾ ಬಯಲು. ವಿಪಕ್ಷಗಳಿಗೆ ಆಹಾರ ಆಗ್ತಿರೋ ಸಚಿವ ರಾಜಣ್ಣ ಹೇಳಿಕೆಗಳು. ಹೀಗಾಗಿ ಸಚಿವ ರಾಜಣ್ಣಗೆ ಖರ್ಗೆ ವಾರ್ನಿಂಗ್ ಮೆಸೇಜ್. ಆಂತರಿಕ ವಿಚಾರವನ್ನ ಮಾಧ್ಯಮದ ಮುಂದೆ ಹೇಳಿದ್ರೆ ಹುಷಾರ್ ಅನ್ನುವ ರೀತಿಯಲ್ಲಿ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯ ಗಂಟೆ. ಸದ್ಯ ಕಾಂಗ್ರೆಸ್ನಲ್ಲಿ ಬಹಿರಂಗ ಹೇಳಿಕೆಯ ಜಟಾಪಟಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಸಚಿವರು ಶಾಸಕರಾದ್ರೆ, ಇನ್ನೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಣದವರು. ಆದ್ರೆ ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಮುಂದಿನ ದಿನದಲ್ಲಿ ಸಾಗುತ್ತೆ ಪಕ್ಷ ಅನ್ನುವಂತ ಒಂದು ಮಾತಾದ್ರೆ, ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರೇ ನಮ್ಮ ಮಾಸ್ ಲೀಡರ್ ಮುಂದುವರಿಯುತ್ತೆ. ಅದರಲ್ಲಿ ಬಹಳ ಸದ್ದು ಮಾಡ್ತಿರೋದು ಅಂದ್ರೆ ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆಗಳು. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು, ಸಹಕಾರ ಸಚಿವರು. ಈಗ ರಾಜಣ್ಣಗೆ ಸುಮ್ಮನಿದ್ರೆ ಸರಿ ಅಂದ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ನುವಂತ ಪ್ರಶ್ನೆ ಮೂಡ್ತಿದೆ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆಕ್ರೋಶಕ್ಕೆ ರಾಜಣ್ಣ ಫುಲ್ ತಂಡ. ಯಾಕಂದ್ರೆ ಪದೇ ಪದೇ ಬಹಿರಂಗ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಹೆಸರನ್ನ ದುರ್ಬಳಕೆ ಮಾಡ್ತಿದ್ದೀರಿ ಅನ್ನುವಂತ ವಿಚಾರಕ್ಕೆ ಬಂದಾಗ ಎಐಸಿಸಿ ಹೆಸರನ್ನ ನೀವು ದುರ್ಬಳಕೆ ಮಾಡ್ತಿಲ್ವಾ, ನೀವು ಬಳಕೆ ಮಾಡ್ತಿಲ್ವ ಅಂತ ನಿಟ್ಟಿನಲ್ಲಿ ಗರಂ ಆಗಿ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ರು. ಕೌಂಟರ್ ಕೊಡುವಂತ ಕೆಲಸಗಳಾಗಿತ್ತು. ಹಾಗಾಗಿ ವಿಪಕ್ಷಗಳಿಗೆ ಆಹಾರ ಆಗ್ತಿರುವಂತಹ ಸಚಿವ ರಾಜಣ್ಣ ಹೇಳಿಕೆಗೆ ಫುಲ್ ಸ್ಟಾಪ್ ಅನ್ನ ಇಡೋದಕ್ಕೆ ಎಐಸಿಸಿಯ ಅಧ್ಯಕ್ಷರು ವಾರ್ನಿಂಗ್ ಮೆಸೇಜ್ ಅನ್ನ ಕೊಟ್ರ. ಯಾಕಂದ್ರೆ ಆಂತರಿಕ ವಿಚಾರವನ್ನ ಮಾಧ್ಯಮದ ಮುಂದೆ ಅಂದ್ರೆ ಬಹಿರಂಗವಾಗಿ ಹೇಳಿದ್ರೆ ಹುಷಾರ್ ಎನ್ನುವಂತ ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟು ಬಿಟ್ರ. ಹಾಗಾಗಿನೇ ಈಗ ತಂಡ ಹೊಡಿತಿದ್ದಾರೆ ಕೆಎನ್ ರಾಜಣ್ಣ ಅವರು. ಅಂದ್ರೆ ಮುಂದಿನ ಪರಿಣಾಮ ಎದುರಿಸಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆ. ಇತ್ತ ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ದೆಹಲಿ ವಿಸಿಟ್ಗೆ ಕಂಪ್ಲೀಟ್ ರೆಡಿ ಆಗಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನೋ ಜೊತೆಲಿ ಯಾವ್ಯಾವ ವಿಚಾರಗಳಿಗೆ ಫುಲ್ ಸ್ಟಾಪ್ ಹಾಕ್ತಾರೆ, ಯಾವ್ಯಾವ ವಿಚಾರವನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತಾರೆ, ಇದು ಕೂಡ ಕುತೂಹಲ ಕಾರಣ ಆಗಿರುವಂತ ಹೊತ್ನಲ್ಲೇ ಇತ್ತ ಪದೇ ಪದೇ ಹೇಳಿಕೆ ಕೊಡ್ತಿರುವಂತ ಸಿದ್ದರಾಮಯ್ಯನವರ ಶಿಷ್ಯನ ವಿರುದ್ಧ ಕೆರಳಿದ್ರ ಮಲ್ಲಿಕಾರ್ಜುನ ಖರ್ಗೆ ಅವರು. ಕೆಎನ್ ರಾಜಣ್ಣ ಅವರ ವಿರುದ್ಧ ಖರ್ಗೆ ಕೆಂಡಾಮಂಡಲಾಗಿದ್ದಾರೆ. ಅಂದ್ರೆ ಸುಮ್ಮನಿದ್ರೆ ಸರಿ ಅನ್ನುವಂತ ರೀತಿನಲ್ಲಿ ಮಾತನಾಡಿದ್ರ. ಯಾಕಂದ್ರೆ ಸ್ವಲ್ಪ ಸೈಲೆಂಟ್ ಆಗ್ತಿದ್ದಾರೆ. ಜೊತೆಯಲ್ಲಿ ಈ ಹಿಂದೆಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾರ್ನಿಂಗ್ ಕೊಟ್ಟಿದ್ರು, ಯಾರೂ ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರ್ದು, ಸ್ಟ್ರೈಟ್ ಫಾರ್ವರ್ಡ್ ಅಂದ್ರೆ ಬಾಯಿ ಮುಚ್ಕೊಂಡಿರಿ ಅನ್ನೋ ಪದನೇ ಬಳಕೆ ಮಾಡಿ ಅಂದ್ರೆ ವಾರ್ನಿಂಗ್ ಕೊಟ್ಟಿದ್ರು. ನಾವು ಹೈಕಮಾಂಡ್ ನಾಯಕರಿದ್ದೀವಿ, ಏನ್ ತೀರ್ಮಾನ ಮಾಡಬೇಕು ಮಾಡ್ತೀವಿ. ಹಾಗಾಗಿ ಬಹಿರಂಗ ಹೇಳಿಕೆಗಳು ಹೆಚ್ಚಾಗ್ತಿರೋ ಹೊತ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ವಾರ್ನಿಂಗ್ ಮೆಸೇಜ್ ಅನ್ನ ಕೊಟ್ರ ಅನ್ನೋ ಪ್ರಶ್ನೆ ಜೊತೆಲಿ ಚರ್ಚೆ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಿದೆ.